ಬೇಕು ಅಂತಾಳೆ, ಹೂವ ಬೇಕು ಅಂತಾಳೆ, ಟಿವಿ ಬೇಕು ಅಂತಾಳೆ, ಸಿನಿಮಾ ಕರ್ಕೊಂಡು ಹೋಗು ಅಂತಾಳೆ, ಕಂಡಿದ್ದೆಲ್ಲ ಬೇಕು ಅಂತಾಳೆ. ನಿನ್ಗ ಯೋಚನೆನೇ ಇಲ್ವಲ್ಲೋ? ನೋಡು, ಗಾದಿ ಮಾತು ಕೇಳಿಲ್ವಾ? ಎಂತ ಹೆಂಡತಿ ನನ್ನ ಪ್ರಾಣ ಹೆಂಡತಿ ಅಂತ. ಮಾಡ್ಕೋಬೇಕು. ಕಣ್ಣು ಕಾಣಿಸ್ದೇ ಇರೋದು ಹುಡುಗಿಗಲ್ಲ, ಮತ್ತೆ ಅವ್ರ ಅಪ್ಪನಿಗೆ. ಭೀಷ್ಮಾಚಾರ್ಯ, ಇನ್ನೂ ಒಳ್ಳೇದೇ ಆಯ್ತು. ಅವರ ಇಡೀ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಒಂದ್ ಬಿಳಿ ಹಾಳೆಯಲ್ಲಿ ಬರ್ಸ್ಕೊಬಿಟ್ಟು ಸಿಗ್ನೇಚರ್ ತಗೋಬಿಟ್ರೆ ಅಲ್ಲಿ ಕಾಣುತ್ತಾ ಆಕಾಶ, ಅದ್ರ ತುಂಬಾ ಚಪ್ರ ಹಾಕ್ಬಿಟ್ಟು ಇದೇನಿದು ಭೂಮಿ ಭೂಮಿ ಇದ್ರ ತುಂಬಾ ಹಸೆ ಮನೆ ಹಾಸ್ಬಿಟ್ಟು ಅರಮನೆ ಬ್ಯಾಂಡ್ ಶರ್ಟ್ ತರಿಸ್ಬಿಟ್ಟು SP ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಚೇರಿನ ಹಾಗೆ ಜಾನಪದ ನೃತ್ಯ ಕಲಾವಿದರಿಂದ ನೃತ್ಯ ಮೇಳ. ಅಷ್ಟೆಲ್ಲ ಯಾಕ್ರಿ? ನೀವು ಮಾಯಾ ಬಜಾರ್ ಪಿಕ್ಚರ್ ನೋಡಿದಿನಲ್ಲ, ಅದು ರೀಲು, ಇದು ರಿಯಲ್. ಹೋಗ್ರಿ ಕೂತ್ಕೊಂಡು ಸೇವ್ ಮಾಡು. ಸ್ವಾಮಿ, ಇದೇನಿದು ಹೋಮ್ ಕುಂಡದಲ್ಲಿ ಟೀ ಕಾಯಿಸ್ತಾ ಇದೀರಲ್ಲ? ಮುಚ್ಚ್ರಿ ಬಾಯ್ನ. ಹೋಮ್ ಕುಂಡಲ್ಲಿ ಕಾಯಿಸ್ತಾರೆ, ಇದೇನ್ ಕಿಚನ್ ಎಲ್ಲ ಕಾಯಿಸ್ತಾರೆ. ಸೌದೆ ಕಷ್ಟ ಹಾಕಿಲ್ವಾ? ನನ್ಗೆ ಹೇಳ್ಕೊಡಕ್ ಬರ್ತೀರಾ ಸ್ವಾಮಿ? ಇದೇನಿದು ಹೊಂಗೆ ಮರದ ಎಲೆ? ಆಕಾಶದಷ್ಟು ಅಗಲ ಚಪ್ರ ಅಂದ್ರಿ, ಭೂಮಿ ಅಷ್ಟು ಅಗಲ ಹಸೆ ಮನೆ ಅಂದ್ರಿ. ಬಾಯ್ನ, ಏನದು? ಆಕಾಶ ಅದನ್ನೇ ಚಪ್ರ ಅಂತ ತಿಳ್ಕೊ. ಇದೇನಿದು? ಭೂಮಿ. ಇದನ್ನೇ ಹಸೆ ಮನೆ ಅಂತ ತಿಳ್ಕೊ. ಬಂಧು ಬಳಗ? ಅಯ್ಯೋ ಭೀಷ್ಮಾಚಾರ್ಯ, ಹುಟ್ಬೇಕಾದ್ರೆ ಎಷ್ಟ್ರಿ ಹುಟ್ಟಿದ್ದು? ಒಬ್ರೆ. ಸಾಯ್ಬೇಕಾದ್ರೆ ಒಬ್ರೆ. ಅಂತ ಅದ್ರಲ್ಲಿ ಬಂಧು ಬಳಗ ಎಲ್ಲ ಎಲ್ರಿ? ಪಂಚಭೂತಗಳೇ ಬಂಧು ಬಳಗ ಕಣ್ರಿ. ಹೇಳಿ ಕೇಳಿ ನಮ್ಮ ಬೀಗ ಪೂರ್ಣನ ಮಗ, ಅವನಿಗೇನಾದ್ರು ಕಾಣುತ್ತೇನ್ರಿ? ಸ್ವಾಮಿ, ಕಣ್ಣು ಕಾಣದೇ ಇದ್ರು ಕಿವಿ ಕೇಳಿಸುತ್ತಲ್ಲ. ಹೌದಾ? ಅದಕ್ಕೆ ನಿಮ್ಮನ್ನ ಬಿಟ್ಟಿರೋದು ಮ್ಯಾನೇಜ್ಮೆಂಟ್ ಮಾಡಿ ಅಂತ. ಹೋಮಕುಂಡದಲ್ಲೇ ಟೀ ಕಾಯಿಸ್ಕೊಂಡು ಕುಡಿಯೋ ಈ ನೀಚ ಬಡ್ಡಿ ಮಗ ನಾಳೆ ಚಿತೆ ಮೇಲೆ ಅನ್ನ ಬೇಯಿಸ್ಕೊಂಡು ತಿನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೇಳಕ್ಕೆ ಇಷ್ಟ ಚೆನ್ನಾಗಿದೆ, ಇನ್ನು ಕಣ್ಣಿತ್ತಿದ್ರೆ ಎಷ್ಟು ಚೆನ್ನಾಗಿರೋದು. ಮದುಮಗ ಪಂಚಕಲ್ಯಾಣಿ ಕುದುರೆ ಮೇಲೆ ಬರ್ತಾ ಇದ್ದಾನೆ. ನಯನ ಮನೋಹರವಾಗಿದೆ. ಅಲ್ಲೋಗಿ ಹಸೆ ಮನೆ ಮೇಲೆ ಕೂತ್ಕೋಗು. ಹಾಗೆ ಹಾಗೆ. ಭೀಷ್ಮಾಚಾರ್ಯ, ಹುಡುಗಿಯಲ್ಲಿ ಬರ್ತಿದ್ದಾಳೆ, ಮುತ್ತಿನ ಪಲ್ಲಕ್ಕಿಯಲ್ಲಿ ಬರ್ತಿದ್ದಾಳೆ. ನಿಧಾನವಾಗಿ ಇಳಿಸ್ರು. ಅಮ್ಮ, ಬಲಗಾಲಿಟ್ಟು ನಿಧಾನವಾಗಿ ನಡ್ಕೊಂಡ್ ಬಂದು ಹಸೆ ಮನೆ ಮೇಲೆ ಕೂತ್ಕೊಳ್ಳಮ್ಮ. ಬಾಬಾ, ಆ ಬೊಂಬುಗಳ ಬಿಸಾಕು. ಮುತ್ತಿನ ಪಲ್ಲಕ್ಕಿನ ಜೋಪಾನವಾಗಿ ಗೋಡೆ ಪಕ್ಕದಲ್ಲೇ ಇಡ್ರಪ್ಪ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಕೇಳಕ್ಕೆ ಇಷ್ಟ ಚೆನ್ನಾಗಿದೆ, ಇನ್ನು ಕಣ್ಣಿತ್ತಿದ್ರೆ ಎಷ್ಟು ಚೆನ್ನಾಗಿರೋದು. ಅಯ್ಯೋ, ಅದೊಂದು ಅದ್ಭುತ ಬಿಡಿ, ಮಾಯಾಲೋಕ. ಮದ್ವೆಗೆ ಯಾರ್ಯಾರು ಬಂದಿದ್ದಾರೆ? ಡಾಕ್ಟರ್ ರಾಜ್ಕುಮಾರ್. ಏನು? ರಾಜ್ಕುಮಾರ್ ಬಂದಿದ್ದಾರ? ನಮಸ್ಕಾರ. ರಾಜ್ಕುಮಾರ್ ಕಿ ವಿಷ್ಣುವರ್ಧನ್ ಬಂದ್ರು. ಅವರಿದ್ದಲೇ ಶಂಕರ್ ರಾಘು ಬಂದ್ರು. ಅವ್ರ ಅಣ್ಣ ಅನಂತ. ಅಯ್ಯೋ, ಎಲ್ಲ ಗೋಲ್ಮಾಲ ಬಿಟ್ಟಿಯಲ್ಲ. ಯಜಮಾನ್ರೆ, ಅಕ್ಷತೆ ಕಾಲ್ ತೊಗೊಳ್ಳಿ. ಅಯ್ಯೋ, ಒಂದ್ ನಿಮಿಷ. ಅಯ್ಯೋ, ಭೀಷ್ಮಾಚಾರಿ, ತಟ್ಟೆ ತುಂಬಾ ಅಕ್ಷತೆ ಇದೆ ಅಂತ ಹಿಡಿಗಟ್ಲೆ ಕೊಟ್ಬಿಟ್ಟಿರಾ. ಮಧ್ಯಾಹ್ನಕ್ಕೆ ಇದೇ ಚಿತ್ರಾನ್ನ. ಚಿತ್ರಾನ್ನ? ಇದನ್ನೇ ಒಲೆ ಮೇಲಿಟ್ಟು ನೀರಾಕಿ ಬೇಯಿಸಿದ್ರೆ ಚಿತ್ರಾನ್ನ. ಹೇಗ್ರೆ ತಾವು ಇದ್ರ ಮೇಲೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ರೆ ಈ ಖಾಲಿ ಪತ್ರದ ಮೇಲೆ ನಾವು ಸಿಗ್ನೇಚರ್ ಹಾಕ್ಬೇಕಾ? ಖಾಲಿ ಪೇಪರು ನಿಮ್ಮ ಕಣ್ ಕಾಣುತ್ತಾ? ಕಾಣುತ್ತೆ. ಇಡೀ ಕನ್ನಡ ಚಿತ್ರರಂಗನೇ ತೋರಿಸ್ಬಿಟ್ರಲ್ಲ. ಮೋಸ, ಜಗ, ಈ ಮದುವೆ ನಡಿ ಕುಡ್ದು. ಕಟ್ ಮಾಡಕೊಳ್ಳೋ ತಾಳಿನ ದರಿದ್ರವೇ. ನನ್ನ ಮಗ 9 ರೂಪಾಯಿ ಬಾಕಿ ಕೊಡ್ಲಿಲ್ಲ ಅಂತ ಈ ರೀತಿ ಫಿಟಿಂಗ್ ಇಟ್ಟಿದಾನ. ಅವನಿಗೆ ಮಾಡ್ತೀನಿ. ಏನ್ ನೋಡ್ತಾ ನಿಂತಿದ್ಯಾ? ನಡಿ ಆಚೆಗೆ ಬಾ ಮಗಳ, ಮಾಮೂಲಿ ತಿರುಪೆ ಎತ್ತೋಣ. ತಿರುಪೆ
ಇದಕ್ ಮುಂಚೆ ನೀವ್ ಏನ್ ಮಾಡ್ತಿದ್ರಿ ನಿಜ ಹೇಳು. ನಮ್ ತಾತನ ಕಾಲದಿಂದ ನಾವು ಕಮಾಂಡ್ ಆಗಿ ತಿರುಪೇನಿ ಎತ್ತುತ್ತಿರೋದು. ಯೋಚನೆ ಮಾಡ್ಬೇಡಿ ಅಂದ್ರೆ ನಿಮ್ಗೆ 2 ಬೀದಿ ಬರ್ಕೊಡ್ತೀನಿ. ಕಂಪೈಂಡ್ ಅಲ್ಲಿ ನೀವಿಬ್ರು ತಿರುಪೆ ಎತ್ತಿ. That's all. ಏಯ್ ಈ ಕಡೆ ಬಾರೋ, ಮುಚ್ಕೊಳ್ಳೋ ಬಾಯ. ನನ್ ಮಗನ್ ಕರ್ಕೊಂಡೋಗಿ ಭಿಕ್ಷೆ ಎತ್ತಿಸ್ತಾನಂತೆ. ಏಯ್ ನೀನ್ ಕೊಡ್ಬೇಕಾಗಿರೋ 2 ಲಕ್ಷ ರೂಪಾಯಿ ತಂದು ಕೊಡ್ತಾನೆ ಇದ್ರೆ ನಿನ್ನ ಮಗಳಿಗೆ ಕೊಡಬಾರ್ದು ಕಷ್ಟ ಕೊಡ್ತೀನಿ. ಯೋಚನೆ ಮಾಡ್ಬೇಡಮ್ಮ. ಓವರ್ ಟೈಮ್ ಮಾಡಿ ಇನ್ನೂ 10 ಮನೆ ಜಾಸ್ತಿ ತಿರುಪೆ ಎತ್ತಿ 2 ಲಕ್ಷ ರೂಪಾಯಿ ತಗೊಂಬಂದು ಇವ್ರ ಮುಖದ ಮೇಲೆ ಸುರಿತೀನಿ. ಬಾಲೆ ಬಾಲೆ ನನ್ನ ಸೇಲೆ ಅಪ್ಪಿಕೊಳ್ಳೆ ಒಂದು ಪಪ್ಪಿಕೊಳ್ಳಲ್ವಾ ನನ್ನ ಅಪ್ಪಿಕೊಳ್ಳಲ್ವಾ ಒಂದು ಪಪ್ಪಿಕೊಳ್ಳಲ್ವಾ. ನಮ್ಮಪ್ಪ ಒಂದು ಚೂಲು ಮಲ್ಲಿಗೆ ಹೂವ ಕಟ್ಟಿಲ್ಲ, ಬರೀ ಬೇವಿನ ಸೊಪ್ಪು ಕಟ್ಬಿಟ್ಟವನೆ. ರಕ್ತದ ಕೋಣೆನ ಅಣ್ಣಮ್ಮನ ದೇವಸ್ಥಾನ ಮಾಡ್ಬಿಟ್ಟವನೆ. ಇದಾದ್ರೂ ಕಟ್ಟದ್ನಲ್ಲ. ಈಗ ನನ್ನ ಟ್ರಿಪಲ್ ಅಷ್ಟದಲ್ಲಿ ಹಾಲಿನ ಗ್ಲಾಸ್ ಹಿಡ್ಕೊಂಡು ಹಾಗೆ ಬಲ್ತಲೆ ಬಲ್ತಲೆ ಬಲ್ತಲೆ. ಯಾಕೋ ನೀನ್ ಯಾಕಪ್ಪ ಬಂದ? ಬ್ಲಸ್ತದ ಕೋಣೆಗೆ ಅಪ್ಪ ಅಮ್ಮ ಯಾರು ಬಲ್ಕೊಡ್ದು ಪಾಪ. ಏಯ್ ಮುಚ್ಚ ಬಾಯಿ. ಈ ಪ್ರಶ್ನೆ ನಡೆದ್ರೆ ತಾನೆ. ಮತ್ತಿದ್ದಲ್ಲಿ ಯಾಕೆ? ಯಾಕ ನಿನ್ನ ತ್ರಿಪುರ ಸುಂದರಿಗೆ ಬಿಲ್ಡಪ್ ಕೊಡೋದಕ್ಕೆ, ಟಾರ್ಚರ್ ಮಾಡೋದಕ್ಕೆ, ಹಿಂಸೆ ಮಾಡೋದಕ್ಕೆ. ಅನ್ನ ತೋರಿಸ್ತೀನಿ, ಕೊಡ್ತೀನಿ, ತಿನ್ನೋ ಟೈಮ್ಗೆ ಕಿತ್ಕೊತೀನಿ. ಅದೇ ನನ್ನ ಕ್ಯಾರೆಕ್ಟರ್. ಅಪ್ಪ ಪ್ಲಸ್ ಮಾಡದೆ ಹೋದ್ರೆ ಪಾಪ ಹಾ. ನಿನ್ ಕಣ್ಣು ಹೋಗ್ಬಿಡುತ್ತೆ. ಹೌದಾ? ವರದಕ್ಷಿಣೆ ಹಣ 2 ಲಕ್ಷ ರೂಪಾಯಿ